ನಿನ್ ಮಗಳ ಕೊಟ್ಟಿ ನಂಗೆ ಮದ್ವೆ ಮಾಡಲ್ವತ್ತೆ? ನೀನ್ ಹತ್ರ ಏನೈತೆ ಅಂತ ನನ್ ಮಗಳು ನಿನ್ ಕೊಟ್ಟು ಮದುವೆ ಮಾಡ್ಲಿ? ಅಂದ ಐತೆ, ಚಂದ ಐತೆ, ಸೌಂದರ್ಯ ಐತೆ. ನೀನ್ ಅಂದ ಚಂದನ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಕುಡ್ಕೋಬೇಕಷ್ಟೇ. ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಆಯ್ತಾಯ್ತು, ಶುರು ಮಾಡು. ರಾಜಕೀಯ ಸುದ್ದಿಗೆ ಕಚಗುಳಿ ಹಿಡಿಯುವ ಪ್ರೋಗ್ರಾಮ್. ಏನು ತೊದಲಿಸ್ತಿದ್ಯಾ? ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಲೋ ಎಂಟೆ ಗೊತ್ತಾ, ಇವತ್ ನಮ್ಮೂರ್ಗೆ ಯಾರು ಬರ್ತಿದ್ದಾರೆ? ರಾಜ್ಯದ ಮುಖ್ಯಮಂತ್ರಿ ರಾಜ ಹುಲಿ ಬರ್ತಾರೆ. ಲೋ ರಾಜ ಹುಲಿ ಅಲ್ಲ, ಹೌದಾ ಹುಲಿಯ ಬರ್ತಾ ಇರೋದು. ಅಯ್ಯೋ ಬಂದ್ರು ಬಂದ್ರು, ಬನ್ನಿ 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 ಬನ್ನಿ. ಏಯ್ ಬೇರೆ ಶಾಂಗಿಲ್ವೇನಪ್ಪ? ಯಾಕಿಲ್ಲ, ಇದೆ, ನಾನು ಆಡ್ತೀನಿ ನೋಡಿ. ಆಡಮ್ಮ. ರಾಮಯ್ಯ ನಿನ್ನ ನಂಬಿದೆ, ಈ ಜಗವೆಲ್ಲ ನಿನ್ನೆ ನಂಬಿದೆ. ರಾಮಯ್ಯ 2000 ಬಂದಿಲ್ಲ, ರಾಮಯ್ಯ 2000 ಬಂದಿಲ್ಲ, ರಾಮಯ್ಯ 2000 ಬಂದಿಲ್ಲ, ರಾಮಯ್ಯ 2000 ಬಂದಿಲ್ಲ. ಬೇಕು ಅಂತ ಕರ್ಕೊಂಡ್ ಬಂದಿದೆಯಾ? ಬೇಕು ಅಂತ ಬಂದಿಲ್ಲ, ದಾರಿ ತಪ್ಪಿ ಬಂದಿದ್ದು. ಹೌದೌದು, ಅದಕ್ಕೆ ಸ್ವಲ್ಪ ದಾರಿ ಮಾಡ್ಕೊಡ್ಬಿಟ್ರೆ ಹೊಂಟೋಗ್ಬಿಡುತ್ತೆ, ಹೌದಲ್ಲ? ಏಯ್ ಏನಮ್ಮ ನೀ ಹಾಡು ಹೇಳಿದ್ದು? ರಾಮಯ್ಯ. ನಾನು ಹೇಳ್ತೀನಿ ಕೇಳಿಸ್ಕೊಡಿ. ಏನದನ್ನ ಟ್ರೋಲ್ ಮಾಡೋದು, ರೋಸ್ಟ್ ಮಾಡೋದು, ಆದರೆ ಫಲಾನುಭವಿಗಳೆಲ್ಲ ಇವರೇ. ಫಲಾನುಭವಿ ನೀನೇ. ನಮ್ಮ ಬಗ್ಗೆ ಅಪಪ್ರಚಾರ. ಆ ಸಾಂಗ್ ಹೆಂಗೆ ಆಡಬೇಕು ಗೊತ್ತಾ? ರಾಮಯ್ಯನ ನಿನ್ನ ನಂಬಿದೆ, ನಮಗೆ ತಿಂಗಳು 7,000 ಬಂದಿದೆ. 2,000 ಬರದೇ ಇದ್ರು 2-3 ತಿಂಗಳು ಒಂದು ಸರ ಆದರೂ 3 ತಿಂಗಳು ಒಂದೇ ಸರಿ ಬಂದಿದೆ. ಬಸ್ ಎಲ್ಲ ಫ್ರೀಯಾಗಿ ಓಡ್ತಿದೆ. 3 ಸರ ನಿನ್ನಂಥವ್ರಿಗೆ ಬರ್ತಿದೆ. ಕರೆಂಟ್ ಬಿಲ್ ಫ್ರೀಯಾಗಿ ಸಿಗ್ತಿದೆ. ಪ್ರತಿ ಮನೆಗೂ ಅವರ ಒಂದು ಸಂಕಷ್ಟಗಳನ್ನ ನೋಡಿ ಈಗ ಒಂದು ಇಂದಿರಾ ಕಿಟ್ ಕೂಡ ಸಿಗ್ತಿದೆ. ಅದರಲ್ಲಿ ಎಣ್ಣೆ, ಸೀಗೆಕಾಯಿ, ರವೆ, ಅಕ್ಕಿ, ಬೇಳೆ ಎಲ್ಲವನ್ನ ಮಾಡಿ ಒಂದೊಂದು ಕಿಟ್ ಕೊಡ್ತಾ ಇದ್ರೆ ನೀವುಗಳು ನಮ್ಮ ಸರ್ಕಾರದ ವಿರುದ್ಧ, ನನ್ನ ವಿರುದ್ಧ ರಾಮಯ್ಯ ಬಂದಿಲ್ಲ ಬಂದಿಲ್ಲ ನಿನ್ನ ನಂಬಿದೆ. ಇನ್ನೂ ಸರಿ ಟೋನ್ ಏನಾದ್ರು ಕೇಳ್ಬಿಟ್ರೆ ನಿಮ್ಮಿಬ್ಬರಿಗೂ ಸರಿಯಾಗಿ ಮಾಡಿಸ್ಬಿಡ್ತೀನಿ. ಆಮೇಲೆ ಬೇಜಾರಾಗ್ಬೇಡಿ ರಾಮಯ್ಯ ಸರ್, ನಿಮ್ಗೋಸ್ಕರ ಇನ್ನೊಂದು ಸಾಕು ಬರ್ದಿದ್ದೀನಿ. ಯಾವ್ದು ಹೇಳಮ್ಮದ? ಟಗರು ಬಂದು ಟಗರು, ಇದು ಮನೆಗೆ ಹೋಗೋ ಟಗರು, ಇದು ಕುರ್ಚಿಯಿಂದ ಇಲ್ಲೇ ಟಗರು. ಕುರ್ಚಿ ಕೂರ್ಸೋ ಟಗರು. ಏಯ್ ಏನ್ ಕುರ್ಚಿ ಏಯ್ ಕೇಳಿಸ್ಕೊಳಮ್ಮ, ನೀವು ಏನೇ ಸಾಂಗ್ ಕಟ್ಟಿದ್ರು ನಾನು ಐ ಆಮ್ ದ ಪವರ್ ಆಫ್ ದ ಪವರ್, ಹಿಡಿಯೋದಿಲ್ಲ ನನ್ನ ಕದರ್. ಐ ಆಮ್ ದ ವಿನ್ನರ್, ನಾಟ್ ಎ ಲೂಸರ್. ಟಗರು ಬಂತು ಟಗರು, ಇದು ಪರ್ಮನೆಂಟ್ ಆಗಿ ತಗಡು ಶೀಟ್ ಹೊಡಿಸಿ ಕೂತ್ಕೊಂಡಿರೋ ಟಗರು. ಕುರ್ಚಿಯಿಂದ ಯಾವುದೇ ಕಾರಣಕ್ಕೂ ಇಳಿಯಲ್ಲ ಈ ಟಗರ್. ಐ ಆಮ್ ದ ಪವರ್. ಟಗರು ಬಂತು ಟಗರು, ನಾನು ಯಾವಾಗಲೂ ಕೈ ಪಕ್ಷದ ಪವರು. ನಾನು ಕುರ್ಚಿ ಮೇಲೆ ಕಣ್ಣು ಹಾಕ್ತಾರೆ ಇಳಿಸ್ತೀನಿ ಅವರ ಪೊಗರು. ಯಾಕಂದ್ರೆ ನಾನು ಯಾವಾಗಲೂ ಖದರು ಪವರು. ಸಾಂಗ್ ಸೂಪರ್ ಆಗಿದೆ ಸರ್. ಈ ಹಾಡು ಯಾರು ಕೇಳು ಇಲ್ಲ, ಬರ್ದು ಇಲ್ಲ. ಹೆಂಗೈತ ಮಧ್ಯದಲ್ಲಿ ಖದರು, ಪವರು, ಢಮಾರು ಎಲ್ಲ ರೂಲೇ ಇದೆ. ಸಾಹೇಬ್ರೆ, ನಮ್ಮ ಧ್ರುವ ಸರ್ಜಾ ಸರ್ಗೆ ಟೈಟ್ಲ್ ಬೇಕಾಗಿತ್ತು, ಸಖತ್ತಾಗವೆ. ನೋಡು ಕಪಾಲ್ಕೆ, ಅದರಲ್ಲಿ ಆಲ್ರೆಡಿ ಬಂದೋಗದೆ. ಪೊಗರು ಬಂದೋಗದೆ, ಖದರು ಬಂದೋಗದೆ, ಪವರು ಬಂದೋಗದೆ. ಇನ್ನೇನಿದ್ರು ಒಂದೇ ಒಂದು ಟೈಟಲ್ ಉಳ್ಕೊಳ್ಳೋದಪ್ಪ. ಯಾವುದು? ಡಮಾರು. ನಿಮ್ ಕುರ್ಚಿ ಇದ್ನೇ ಕಾಯ್ತಾ ಇದ್ರಲ್ಲ, ಯಾವುದೋ ಬಕಪಕ್ಷಿಗಳು ಕಾಯ್ತಾವಲ್ಲ ಹಂಗೆ. ಕುರ್ಚಿ ಢಮಾರು. ಏಯ್ ಒಳತಿ ನೋಡು ಕಪಾಲಕ್ಕೆ. ಮುಂದಿನ 3 ವರ್ಷಗಳ ಕಾಲ, 3 ಇಲ್ದರೆ 2 ವರ್ಷಗಳ ಕಾಲ ಯಾರೂ ಇಳಿಸೋದಿಲ್ಲ. ಸ್ಲಿಪ್ ಡಿಸ್ಕ್
ನಮ್ಮನೆ ಹತ್ರ ನಾವು ಎಂತೆಂಥ ಭಾಗ್ಯ ಕೊಟ್ಟಿದ್ದೀವಿ ಗೊತ್ತಾ? ಸೂರಿಲ್ಲದವ್ರಿಗೆ ಸೂರು, ಎಲ್ಲ ಐಟೆಕ್ ಮನೆಗಳು, ಯಾರಿಗೆ ಸ್ಲಮ್ಲಿರೋರಿಗೆ ನಮಗೆ ಸಿಕ್ಕಿಲ್ಲ. ಅಲ್ಲಿ ಕೊಟ್ಟಿಲ್ವೇ ನಮ್ಮ ಒಟ್ಟು 7-8 ಕಡೆ ಯಾರ್ಯಾರಿಗೆ ಮನೆ ಇಲ್ವೋ ಒಳ್ಳೆ ಮನೆ. ಸುಮ್ಮನೆ ಈ ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಈ ಊಪಕ್ಷ ಹೈಕಮಾಂಡ್ನವರು ನಾವು ಕೊಟ್ಟಿರೋ ಯೋಜನೆ ನಮ್ಮ ಫೋಟೋ ಹಾಕಿಲ್ಲ ಅಂದ್ರು ಮೊನ್ನೆ. ನಾವು ಹೇಳಿದ್ವಿ ನೀವು ಕೊಡೋದು 1.5 ಲಕ್ಷ, ನಾವು ಕೊಡೋದು 4.5 ಲಕ್ಷ. 1.5 ಲಕ್ಷ ದುಡ್ದ, 4.5 ಲಕ್ಷ ದುಡ್ದ. ದೊಡ್ಡ ಆದ್ರಿಂದ ಅವ್ರ ಫೋಟೋ ಇಷ್ಟು, ನಮ್ಮ ಫೋಟೋ ಇಷ್ಟು, ಅಷ್ಟೇ ನಾವು ಕೇಳದ್ದು. ಅದರಿಂದ ನಮ್ಮ ಸರ್ಕಾರ ಮಾಡೋ ಕಾರ್ಯಕ್ರಮಕ್ಕೆ ನಮ್ಮ ಫೋಟೋ ಹಾಕತ್ತೀವಿ. ಕೊಡ್ಲೇಪ್ಪ 6 ಲಕ್ಷ ಅವ್ರಿಗೆ. ನೀನೊಂದು ಮನೆ ಬರ್ಸ್ಕೊಂಬಿಡ. ಆಲ್ರೆಡಿ ಇವನು 2-3 ಮನೆ ಮಾಡ್ಕೊಂಡಾರೆ. ಆ ಕೊಂಬಘಟ್ಟದ ಒಂದು, ನೆಲಮಂಗಲ ತವ, ಚಿಕ್ಕಮದ್ರ ತವ ಒಂದು. ಗೊತ್ತಾಗ್ಬಿಡ್ತಾ? ಮನೆ ಅಷ್ಟೇ ತಾನೇ, ಯಾವಳ ಕಟ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಕಣ, ಸುಮ್ಮನಿರು ಲಕ್ಷ್ಮತ್ಗೆ. ಸುಳ್ಳು ಹೇಳ್ಬಿಟ್ಟು ಹೆಂಗಸರಿಗೆ ಮೋಸ ಮಾಡಬಾರ್ದು. ಅಫೆನ್ಸ್. ಬಟ್ಟೆ ಮೇಲೆ ಮುಳ್ಳು ಬಿದ್ರು, ಮುಳ್ಳು ಮೇಲೆ ಬಟ್ಟೆ ಬಿದ್ರು ಹೊರದೋಗೋದು ಬಟ್ಟೆ. ಆದ್ರಿಂದ ಗಂಡು ಮಕ್ಕಳು ಬಟ್ಟೆ ಥರ ಹುಷಾರಾಗಿರು. ಸರಿ ಸಾಹೇಬ್ರೆ. ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಬಾಕೇಡ GST ಕೊಟ್ಟಿಲ್ಲ, ಸಾವಿರಾರು ಕೋಟಿ ಕೊಟ್ಟಿಲ್ಲ. ಸುಮ್ಮನೆ ಈ ಓದ್ತವ ಬಂತವ ಏನು ಮಾಡ್ಬಿಡೋದು, ಒಂದಷ್ಟು ಜನ ಹಾಕ್ಬಿಟ್ಟು ಅವರು ಹಿಂಗಂತ ಬರೋದು. ಹಿಂಗಂತ ಬಂದ್ರೆ ಅವ್ರು ಏನು ಮಾಡೋದು, ಆಹಾ ಓಹೋ ಆಹಾ ಓಹೋ ಅಂತ. ಯಾವನ ನೀರಿಲ್ಲದೆ ಕುಡಿದು ಬಿಟ್ಟಿದ್ರು 2-3 ಜನ. ಅದೆಲ್ಲ ಮೂಲೆಯಲ್ಲಿ ನಿಂತಿದ್ರಲ್ಲ, ಅವ್ರೇನು ಮಾಡಿದ್ರು ಕಂಡಿಲ್ಲ. ಅವತ್ತು ನಾವು ಈ ಒಂದು ಸರ್ಕಾರ, ನಾವು ಚೆನ್ನಾಗಿರೋ ಸರ್ಕಾರ, ಆ ಯೋಜನೆ ನರೇಗಾ ಅನ್ನೋದನ್ನು ಬಿಟ್ಟು ನೀವು ಅದು ಯಾವುದೋ ಒಂದು ಯೋಜನೆಗೆ ಜಿರಾವ್ಜಿ ಅಂತ ಏನೋ ಕೊಟ್ಟಿದ್ದೀರಲ್ಲ, ಇದು ಬಡವರ ಹಣ ಕಿತ್ಕತ್ತಾ ಇದ್ದೀರಾ, ಅನ್ನ ಕಿತ್ಕತ್ತಾ ಇದ್ದೀರಾ, ದಿನಗೂಲಿ ಕಿತ್ಕತ್ತಾ ಇದ್ದೀರಾ ಅಂದ್ಬಿಟ್ಟು ನಾನು ಟವಲ್ಗಳಿದ್ವಲ್ಲ ಈ ಥರದವು, ಬಡವ್ರದ್ದು, ಕೂಲಿ ಕಾರ್ಮಿಕರದ್ದು, ನರೇಗಾ ಯೋಜನೆಯಲ್ಲಿ ಇರ್ತಾರಲ್ಲ, ಸಾಂಕೇತಿಕವಾಗಿ ಈ ಥರ ಎಲ್ಲ ಕಟ್ಕೊಬಿಟ್ಟು ನೋಡಿ, ಕಟ್ಕೊಬಿಟ್ಟಿದ್ದೆ ನಾನು. ಕಟ್ಕೊಬಿಟ್ಟು ಬಂದಲ್ಲ, ಸುಮ್ಮನೆ ಕತೆ ಮಾಡಿ. ಇಲ್ಲ ಕಮ್ಮ, ಕಟ್ಕೊಂಡ್ ಬಂದಾಗ ಯಾರು ನೀರಿಲ್ಲದೆ ಕುಡಿದು ಬಿಟ್ಟಿದ್ರಲ್ಲ, ಅವರು ನನ್ನನ್ನು ಅವರು ಅಂತ ತಿಳ್ಕೊ ಬಂಡೆ ಅಂದರು. ದಟ್ ಈಸ್ ನಾಟ್ ಎ ಮ್ಯಾಟರ್. ಬಂಡೆ ಅಂದಾಗ ನಿಮ್ಗೆ ಸ್ಟಮಕ್ ಬರ್ನಿಂಗ್ ಆಯ್ತು ತಾನೆ? ಸ್ಟಮಕ್ ಬರ್ನಿಂಗು ಇಲ್ಲ, ಸ್ಟವ್ ಬರ್ನಿಂಗು ಇಲ್ಲ. ಯಾರು ನಿಮ್ಗೆ ಹೇಳಿದ್ದು? ನನಗೆ ಯಾಕೆ ಸ್ಟಮಕ್ ಬರ್ನಿಂಗ್? ನಾನು ಅಲ್ಲಿ ಹೇಳಿದೆ, ಯಾವನವನು ಕುಡಿದ್ಬಿಟ್ಟು ಬಂದಿದೆ ನೀರಿಲ್ಲದೆ ಮುದೇವಿ, ಯಾರ್ರೀ ಅವರು ಅಂದೆ. ಆಮೇಲೆ ಎಲ್ಲ ಥಂಡ ಹೊಡೆದ್ಬಿಟ್ಟು. ನೀವೇನು ಹೇಳಿ ಸರ್, ಸ್ಟ್ರಾಂಗ್ ಆಗಿರೋ ಬಂಡೆಲಿ ಬಂಡೆ ಅಂದ್ರೆ ನಮ್ಮ ಕನಕಪುರದ ಬಂಡೆ ಸರ್. ನೀರಿಲ್ಲದೆ ಕುಡಿದ್ಬಿಟ್ಟು ಬಂದಿದೆ ನೀನು. ಅಲ್ಲಮ್ಮ, ಇವ್ನು ಹೆಂಗೆ ಹೇಳ್ಬೇಕು ಗೊತ್ತಾ? ಅದನ್ನು ಎಲ್ಲೇ ಹುಡ್ಕಿದ್ರು ಬಂಡೆಗಳಲ್ಲೇ ಸ್ಟ್ರಾಂಗ್ ಬಂಡೆ ಅಂತಂದ್ರೆ ಅದು ನಮ್ಮ ಕನಕಪುರದ ಬಂಡೆ. ಕನಕಪುರದ ಬಂಡೆ ನೀವು ಎದ್ರಲ್ವಾ? ನಾವ್ಯಾಕಮ್ಮ ಇದ್ರು? ಯಾಕೆ ಗೊತ್ತಾ? ಬಂಡೆಗೆ ಪಾಪ ಚೆನ್ನಾಗಿರ್ಲಿ ಅಂತೇಳಿ ಗುದ್ದಿ ನಾವು ಶುರು ಮಾಡ್ತಾ ಇದ್ದೀವಿ. ಸರ್, ನೀವು ಗುತ್ತಾ ಇರೋದು ಸರಿ ಮಾಡೋದಲ್ಲ, ಒಳ್ಳೆ ಶಿಲ್ಪಿ ಆಗ್ತದೆ ಪಟ್ಟಾಭಿಷೇಕ ಆಗಕ್ಕೆ. ಅದು ಶಿಲ್ಪಿ ಅಲ್ಲ, ಶಿಲೆ ಆದ್ಮೇಲೆ ಅದಕ್ಕೆ ಪ್ರತಿಷ್ಠಾಪನೆ ಆದ್ಮೇಲೆ ಪಟ್ಟಾಭಿಷೇಕ, ಪೂಜೆ, ಅವೆಲ್ಲ ಅದಕ್ಕೆ. ಗೊತ್ತಾಯ್ತಲ್ಲ? ಇನ್ನು 1-1.5 ವರ್ಷ ನಾವು ರಾಜ್ಯದಲ್ಲಿ ನಮ್ಮ ಕೈ ಸರ್ಕಾರದಿಂದ ಯೋಜನೆಗಳನ್ನು ದುಪ್ಪಟ್ಟು, ಈಗ ಗಂಡಸರಿಗೂ ನಿನ್ನಂತರು ಫ್ರೀ ಬಸ್ ಮಾಡಬೇಕು ಅಂತ ಇದೆ ಗೊತ್ತಾ? ನಿಮ್ಗೆ ಬಂಡೆ ಅಂದಿದ್ದು ಸ್ಟಮಕ್ ಬರ್ನ್ ಆಗಿದ್ದು ನಾನು ನೋಡಿದೆ. ಒಡೇರಿ ಕಪಾಲಕ್ಕೆ ಸ್ಟಮಕ್ ಬರ್ನ್ ಆಗಿರೋದು ಏನು ನಿನ್ ಕಂಡ್ಬಿಡ್ತಾ? ಏನು ಎಕ್ಸ್ಟ್ರಾ ತೆಗೆದ್ಬಿಟ್ಟು ತೋರಿಸ್ಬಿಟ್ರ? ಇಲ್ಲ ಸ್ಕ್ಯಾನಿಂಗ್ ಮಿಷಿನ್ ನೀನು ಕರ್ನಾಟಕ ಸ್ಟೇಟ್ಗೆ ಎಲ್ಲಿ ಉರಿತದೆ, ಎಲ್ಲಿ ಕೊರಿತದೆ, ಎಲ್ಲಿ ನಡುಗುತ್ತೆ ಅಂತ ಕಂಡಿಡಿದ್ಬಿಟ್ಟೆ. ನನ್ನ ಮಗನ ಹೇಳಿದ್ದು. ಬಸ್ ಫ್ರೀ ಅಂದ್ರಲ್ಲ, ಯಾವತ್ತಿಂದ ಬಿಡ್ತೀರಿ, ಯಾವಾಗ ಬಿಡ್ತೀರಿ, ನಾವ್ ಯಾವಾಗ ಹತ್ಕೊಂಡು ಹೋಗ್ತೀವಿ? ಅಷ್ಟೇ ಅಲ್ಲ, ಮಾತ್ರ ಅಷ್ಟೇ ಅಲ್ಲಮ್ಮ, ಗಂಡು ಮಕ್ಕಳಿಗೆ ಬಸ್ಸಲ್ಲಿ ಫ್ರೀ, ಜೊತೆಗೆ ಇವ್ರಿಗೆ ರೆಡ್ ಬಸ್ ಅಲ್ವಾ, ನಿಮ್ಗೆ ರಾಜಹಂಸ, ಐರಾವತ, AC ಬಸ್ಸು ಎಲ್ಲದರಲ್ಲೂ ಫ್ರೀ. ಆಮೇಲೆ ತಿಂಗಳಿಗೆ 2,000 ಇವ್ರಿಗೆ, ನಿಮ್ಗೆ 5,000 ರೂಪಾಯಿ. ಈ ತರ ಯೋಜನೆಗಳನ್ನೆಲ್ಲ ಮಾಡಿದ್ರೆ ಹೆಂಗಿರುತ್ತೆ? ಕೊಡ್ತೀವಿ. ಅಲ್ಲಮ್ಮ, ನಾನು ಹೇಳೋದು ಕಂಪ್ಲೀಟ್ ಮಾಡಿ ಕೇಳಿಸ್ಕೈಲಿ. ಇವ್ರಿಗೆ ಅಷ್ಟೂ ಯೋಜನೆಗಳನ್ನ ಮಾಡಿದ್ರೆ ಹೆಂಗಿರುತ್ತೆ ಅಂತ ಕನಸ್ಕೊಂಡಿದ್ದೆ.
ಅದು ಹೇಳಕ್ ಮಾತ್ರ ಮುದ್ದೆ ಭಯ ಆಗ್ತದೆ ಎಲ್ಲ. ಕನ್ಸ ಅಂದ್ರೆ ಸಾಹೇಬ್ರೆ ಕೊಡಲ್ಲ ಅವೆಲ್ಲನೂ. ಏಯ್ ಏನ ಕೊಡೋದು? ತಿರುಕನ ಕನಸು ಅಂತ ಕೇಳಿದೀಯಾ? ಕೇಳಿದ್ದೀನಿ ಆ ಸಾಹೇಬ್. ಥರ ನೀನು ಕನಸು ಕಾಣ್ಕೊಂಡು ಟ್ರೈನಲ್ಲಿ ಹೋಗು, ಬಸ್ಸಲ್ಲಿ ಹೋಗು, ಫ್ಲೈಟಲ್ಲಿ ಹೋಗು, ಶಬ್ಬೀರಿನಲ್ಲಿ ಹೋಗು, ಆಮೇಲೆ ಕ್ರೂಸಲ್ಲಿ ಹೋಗು, ಎಲ್ಲ ಕನಸಿನಲ್ಲೇ ಓಡಾಡ್ಕೊ. ಇವಾಗ ಹೋಗ್ಬೇಡ. ಸ್ವಲ್ಪ ಗಾಡಿಗಳು ಇತ್ತೀಚೆಗೆ ರಿಪೇರಿ ಜಾಸ್ತಿ, ಅಲ್ಲಲ್ಲಿ ಬಸ್ ಅಪಘಾತ, ವಿಮಾನ ಅಪಘಾತಗಳು ಎಲ್ಲ ಆಗ್ತಾ ಇರೋದ್ರಿಂದ ಸ್ವಲ್ಪ ನೀವೆಲ್ಲನೂ ಕನಸು ಕಾಣ್ಕೊಬಿಡು. ನಿನ್ಗಿದ್ದು ಬೇಕಿತ್ತ ಮಗನೇ? ಸರ್, ನೀವು ಪಕ್ಷದ ಮೇಲೆ ಸ್ಟ್ರೈಕ್ ಮಾಡ್ತೀರಾ, ಅವರು ನಿಮ್ಮ ಪಕ್ಷದ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಈ ಥರ ಆಗಿ ಟ್ರಾಫಿಕ್ ಜಾಮ್ ಆದರೆ ನಮ್ಮಂತರ ಕತೆ ಹೆಂಗೆ ಸಾಹೇಬ್ರೆ? ನೀವೇ ಕೇಳಬೇಕು. ನಾವು ಟ್ರಾಫಿಕ್ ಜಾಮ್ ಮಾಡಿಲ್ಲ, ವಿರೋಧ ಪಕ್ಷದವ್ರು ಇಲ್ವೇನಮ್ಮ? ಪಕ್ಷದವರು, ತೆನೆ ಪಕ್ಷದವರು ಸುಮ್ಮನೆ ನಮ್ಮ ಮೇಲೆ ಎಲ್ಲನೂ ಎತ್ಕಟ್ಟೋದು, ಟ್ರಾಫಿಕ್ ಜಾಮ್ ಮಾಡೋದು, ಈ ಸರ್ಕಾರ ಸರಿ ಇಲ್ಲ ಅನ್ನೋದು, ಆಮೇಲೆ ಯಾವ್ಯಾವುದೋ ಸ್ಕ್ಯಾಮ್ಗಳಾಗ್ಬಿಟ್ಟಿದೆ. ಇವ್ರ ಸರ್ಕಾರದಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಲಂಚ ತಿನ್ನೋರು ಜಾಸ್ತಿ, ಲೋಕಾಯುಕ್ತ ಹಿಡಿದುಬಿಡ್ತು, ಇಂಥ ಕಡೆ ಹಿಂಗಾಯ್ತಾ. ಬರೀ ಆ ಡಿಪಾರ್ಟ್ಮೆಂಟಲ್ಲಿ ನಡೆಯೋ ಕೆಲಸಕ್ಕೂ ನಮಗೇನು ಸಂಬಂಧ? ನಮ್ಮ ರಾಜಕಾರಣದಲ್ಲಿ ಅನುದಾನದಲ್ಲಿ ತಾರತಮ್ಯ ಇದೆಯಾ? ಅನುದಾನ ಬಿಡುಗಡೆ ಆಯ್ತಾ ಇಲ್ವಾ? ಅವುಗಳು ಕೇಳಬೇಕು. ಯಾವನ ಡಿಪಾರ್ಟ್ಮೆಂಟ್ಲಿ ಅವನ ಹೆಂಡತಿಗೆ ಹೊಡೆದ್ರೆ ನಾನು ಕೇಳಕ್ಕದ್ದ? ಯಾವುದೋ ಡಿಪಾರ್ಟ್ಮೆಂಟ್ ನಾವು ಸೂಸೈಡ್ ಮಾಡ್ಕೊಂಡ್ರೆ ನಾವು ಕೇಳಕ್ಕದ್ದ? ಅವ್ರವ್ರ ಪರ್ಸ್ನಲ್. ಅದಕ್ಕೆ ನಮ್ಮ ಮಿನಿಸ್ಟ್ರು ಯಾವಾಗಲೂ ಸೇಫ್ ಸೈಡ್ ಹೇಳ್ಬಿಡ್ತಾರೆ. ಏನಂತ ಗೊತ್ತಿಲ್ಲ, ಹೇಳಿ ಸ್ವಾಮಿ. ಗೊತ್ತಿಲ್ಲ, ಅದನ್ನೇ ಹೇಳೋದವ್ರು. ಗೊತ್ತಿಲ್ಲ ಗೊತ್ತಿಲ್ಲ, ತನಿಖೆ ನಡೀತಾ ಇದೆ, ಗೊತ್ತಾದ್ಮೇಲೆ ಹೇಳ್ತೀವಿ. ಅಷ್ಟೊತ್ತಿಗೆ ಸತ್ತೇ ಹೋಗಿರ್ತಾರೆ. ಯಾರು ಸಾಯೋದಿಲ್ಲ. ಕೇಸ್ ಏನಾದರೂ ಬಂದರೆ ಅದರ ಸ್ಟ್ರಿಕ್ಟಾಗಿ ಮಾಡಿ ಅವ್ರನ್ನ ಜೈಲ್ಗಟ್ತೀವಿ ನಾವು. ಸಾಹೇಬ್ರೆ, ದೊಡ್ಡ ಗೌಡ್ರು ಗುಡುಕ್ತಾ ಇದ್ರು, ಏನಂತ? ಮುಂದಿನ ಮುಖ್ಯಮಂತ್ರಿ ನನ್ನ ಮಗನೇ ಆಯ್ತಾನೆ ಅಂತ. ಅವ್ರಂತರ ಕಣೆ, ಅವರು ಅಂಥದ್ದು ಯಾವತ್ತೂ ನಿಜ ಆಗಿದೆ. ಈಗ ನಮ್ಮ ಪಕ್ಷ ಬರಲ್ಲ ಅಂದ್ರೂ ಬಂದಿಲ್ವಾ? ನಾನು ಮುಖ್ಯಮಂತ್ರಿ ಆಗಲ್ಲ ಅಂದ್ರೂ ಆಗಿಲ್ವಾ? ಎರಡನೇ ಸರಿ ಮುಖ್ಯಮಂತ್ರಿ ಆಗಲ್ಲ ಅಂದ್ರೂ ಆಗಿಲ್ವಾ? ಕುರ್ಚಿ ಬಿಟ್ಟೈತೆ ಯಾವುದರಲ್ಲಿ? ಆ ಮೋಡ ಕೇಸು ಇದರಲ್ಲಿ ಕುರ್ಚಿ ಒಟ್ಟೋಯ್ತು ಅಂತ 1 ವರ್ಷಕ್ಕೆ ಬಂದರು. ನಿನ್ನೆ ಏನಂತೂ ಎಲ್ಲ ಕೋರ್ಟು ಅಷ್ಟು ಮಾಡಲಿಲ್ವಾ? ಇವ್ಯಾವುದು ಲೋಕಾಯುಕ್ತದ ತೀರ್ಪು ಪ್ರಕಾರ ಇದು ಯಾವುದು ಅವ್ಯವಹಾರ ನಡೆದಿಲ್ಲ ಅಂತ ಕ್ಲೀನ್ ಚಿಟ್ ಕೊಡ್ತು. ಆಯ್ತಾ? ಇನ್ನೊಂದು ಅವ್ರು ಹೇಳ್ತಾರೆ ಪುತ್ರ ವ್ಯಾಮೋಹ, ನನ್ನ ಮಗನೇ CM, ನೆಕ್ಸ್ಟ್ ನನ್ನ ಮಗನೇ CM. ಅಲ್ಲಪ್ಪ, ಇವ್ರ ಮಗನೇ CM ಅಂದರೆ ಪಕ್ಷದವ್ರು ಬಿಟ್ಟಾರ? ನೋ ವೇ, ಚಾನ್ಸೇ ಇಲ್ಲ. ಅವ್ರು ಬಿಡಲ್ಲ. ಇವ್ರು 10-20 ತಗೋತಾರೆ, ಅವ್ರು 80 ತಗೊಂಡಿರ್ತಾರೆ. ಇವ್ರಿಗೆಲ್ಲಿ ಕೊಟ್ಟರು? ಆ ಊನವ್ರು ನಂಬ್ಕೊಂಡು ಹೋದರೆ ಕರೆಕ್ಟಾಗಿ ಕಿವಿಗೆ ಹೂ ಇಡೋದು ಗ್ಯಾರಂಟಿ. ಅದರಿಂದ ಇವ್ರು ಕನಸು ಕಾಣಬೇಕು, ನಮ್ಮ ಕುರ್ಚಿ ಬತ್ತೆ ಅದು ಬತ್ತೆ ಅಂತ. ಈ ಪಕ್ಷದ ಸೇರಿದ ಮೇಲೆ ಕುರ್ಚಿನೂ ಇಲ್ಲ, ಅಧಿಕಾರನೂ ಇಲ್ಲ. 2028ಕ್ಕೆ ಪ್ರಬಲವಾಗಿ ಮಹಾ ದೊಡ್ಡದಾಗಿರ್ತಕ್ಕಂಥ ಬಹು ಯಶಸ್ವಿಯಿಂದ 130 ಅಲ್ಲ 150 ಮೇಲೆ ನಮ್ಮ ಶೀಟ್ ಬರ್ತದೆ. ಮತ್ತೆ ಮುಖ್ಯಮಂತ್ರಿ ನಾನೇ ಆಗಿರ್ತೀನಿ. ಹೈಕಮಾಂಡ್ ಹೇಳಿದ್ರೆ ಮಾತ್ರ. ಅಲ್ಲಿ ತನಕ ನೋ ಕುರ್ಚಿ ಬದಲಾವಣೆ ಯಾವುದೂ ಇಲ್ಲ. ನಮ್ಮ ಸರ್ಕಾರ ಚೆನ್ನಾಗಿ ನಡ್ಕೋಯ್ತದೆ. ಬರ್ತೀನಿರಪ್ಪ, ಸ್ವಲ್ಪ ಟೈಮ್ ಆಯ್ತು. ಸಾಹೇಬ್ರೆ, ಬಡವ್ರ ಮಕ್ಕಳು ಬೆಳಿಬೇಕಾ ಅಥವಾ ಯೋಗ್ಯತೆ ಇರೋರು ಬೆಳಿಬೇಕಾ ಹೇಳಿ? ನೋಡಯ್ಯ, ಬಡವ್ರ ಮಕ್ಕಳು ಬೆಳಿಬೇಕು, ಯೋಗ್ಯತೆ ಇರೋರು ಬೆಳಿಬೇಕು. ಇದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ಊಟ ನಿನ್ನಿಚ್ಛೆ, ನೋಟ ಪರರಿಚ್ಛೆ. ಅದಕ್ಕೆ ಉತ್ತರ ಕೊಡೋರು ಯಾರು ಇಲ್ಲಿ ಬರ್ತಾರೆ? ನಂಗೆ ಸ್ವಲ್ಪ ಈ ಕನಕಪುರದ ಹತ್ರ ಉತ್ಸವ ನಡೀತದೆ, ಸ್ವಲ್ಪ ಅರ್ಜೆಂಟ್ ಆಗೋಬೇಕು, ಬರಲ್ಲ, ಬರ್ತೀನಿ. ಅಯ್ಯೋ ಸಾಹೇಬ್ರೆ, ಅಯ್ಯೋ ಅತ್ತೆ, ಯೋಗ್ಯತೆ ಇರೋರು ಬೆಳಿಬೇಕಾ ಬಡವ್ರ ಮಕ್ಕಳು ಬೆಳಿಬೇಕಾ? ಆನ್ಸರೇ ಕೊಡ್ಲಿಲ್ಲ ರಾಮಯ್ಯರು, ಹಂಗೆ ಹೊಂಟೋದ್ರಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅಳಿಮಯ್ಯ? ಚಿಕ್ಕಬಳ್ಳಾಪುರ ಮಗನ್ ಕರೆಸ್ತೀನಿ, ಪಟ್ ಅಂತ ಬರ್ತಾರೆ, ಪಟ್ ಅಂತ ಆನ್ಸರ್ ಹೇಳ್ತಾರೆ. ಹಂಗಂತೀಯ ಅತ್ತೆ? ಹಂಗಂದ್ರೆ ಬೇಗ ಕರೆಸ್ಬಿಡು. ಬಂದು ನೋಡು. ಮಗ ಸಾಕಾಗ್ಬೇಡ ಮಗ, ಈಗ ಸಾಕಾಗ್ ಮಗ. ಹೇಳು ಮಗ, ಬಂದೆ ಮಗ. ಬಹಳ ದಿನಗಳ ನಂತರ ಮತ್ತೆ ಈ ಒಂದು ಸ್ಟುಡಿಯೋಗೆ, ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಹಳ್ಳಿಗೆ ನಾನು ಬಂದೆ ಮಗ. ಹೇಳು ಮಗ, ಏನ್ ಪ್ರಾಬ್ಲಮ್ಮು? ಅಲ್ಲ ಹೇಳಂಟಿ, ಏನ್ ಪ್ರಾಬ್ಲಮ್ಮು? ಬಡವ್ರ ಮಕ್ಕಳು ಬೆಳಿಬೇಕಾ ಅಥವಾ ಯೋಗ್ಯತೆ ಇರೋರು ಬೆಳಿಬೇಕಾ? ಇದಕ್ಕೆ ಕ್ವಶನ್ಗೆ ಆನ್ಸರ್ ಸಿಗಲ್ಲ. ರಾಮಯ್ಯವ್ರ ಆನ್ಸರೇ ಮಾಡ್ಲಿಲ್ಲ. ಮಗ ನಾನು ಹೇಳ್ತೇನೆ ಮಗ, ಹೇಳಿ ಮಗ. ಬಡವ್ರ ಮಕ್ಕಳು ಬೆಳಿಬೇಕಾ, ಶ್ರೀಮಂತರ ಮಕ್ಕಳು ಬೆಳಿಬೇಕಾ, ಅರ್ಹತೆ ಇರೋರು ಬೆಳಿಬೇಕಾ? ಮಗ ಅವ್ರು ಬೆಳಿಬೇಕು, ಇವ್ರು ಬೆಳಿಬೇಕು, ಇವ್ರು ಬೆಳಿಬೇಕು, ಅವ್ರು ಬೆಳಿಬೇಕು ಅಂತ ಅನ್ನೋದಲ್ಲ ಮಗ. ಎಲ್ರೂ ಬೆಳಿಬೇಕು ಮಗ.
ನೀನೂ ಬೆಳಿಬೇಕು ಮಗ. ನಿಮ್ಗಾಲೆ ಏಜ್ ಆಗಿದೆ, ನೀವೇನ್ ಬೇಡ. ನೀವು ಬೆಳಿಬೇಕು ಮಗ, ನೀವು ಬೆಳಿಬೇಕು, ಎಲ್ರೂ ಬೆಳಿಬೇಕು ಮಗ. ಅವ್ರು ಬೆಳಿಬೇಕು, ಇವ್ರು ಬೆಳಿಬೇಕು, ಇವ್ರು ಬೆಳಿಬೇಕು, ಅವ್ರು ಬೆಳಿಬೇಕು ಅಂದ್ರೆ ನೀನ್ ಯಾವಾಗ ಮಗ ಬೆಳೆಯೋದು ಅಲ್ವಾ ಮಗ? ಮತ್ತೆ ಮಗ ಇನ್ನೇನ್ ಮಗ ಸಮಾಚಾರ? ಸರ್ ಮೊನ್ನೆ ಯಾರ್ಯಾರು ನಾನ್ ವೆಜ್ ತಿಂದ್ಬಿಟ್ಟು ಸುದ್ದಿ ಆಗಿದೆ, ಇದ್ರ ಬಗ್ಗೆ ಏನಾದ್ರು ಹೇಳಿ ಸರ್. ಮಗ ಚೀನಾದವರು ಕಪ್ಪೆ ತಿಂತಾರೆ ಮಗ, ಆಸ್ಟ್ರೇಲಿಯಾದವರು ಆಮೆ ತಿಂತಾರೆ ಮಗ. ಅವ್ರವ್ರ ಇಷ್ಟ, ಅವ್ರವ್ರು ಏನೇನ್ ಬೇಕಾದ್ರೆ ತಿನ್ಕರ್ತಾರೆ ಮಗ. ಹೊಟ್ಟೆ ನಿಂದು, ಬಾಯಿ ನಿಂದು, ಹೊಟ್ಟೆ ಅವ್ರದ್ದು, ಬಾಯಿ ಅವ್ರದ್ದು. ನಿನಗೇನಾಗಿದೆ ಮಗ ಕಷ್ಟ? ಅಯ್ಯೋ ಹಂಗೆ ಹೇಳ್ಬೇಡಿ, ಯಾವಾಗ ಕುಡಿತಾನೆ ಇರ್ತಾನೆ ಮಗ. ಕುಡಿ ಮಗ, ಕುಡಿ ಮಗ. ನಮ್ಮಂತರಿಂದ ತಾನೇ ಸರ್ಕಾರಕ್ಕೆ ದುಡ್ಡು ಬರ್ತಾ ಇರೋದು ಮಗ. ಅದನ್ ಕುಡಿದ್ರೆ ಲಿವರು ಡ್ಯಾಮೇಜು, ನೀನು ಡಮಾರು ಮಗ. ಅದನ್ ಕುಡಿಬೇಡ ಮಗ. ಮತ್ತೇನ್ ಕುಡಿಲಿ ಗುರುಗಳೇ? ಮಗ ಬಿಸಿ ಬಿಸಿ ನೀರ್ನ ಕುಡಿ ಮಗ, Correct. ಆರೋಗ್ಯಕ್ಕೆ ಒಳ್ಳೇದು ಮಗ. ನಾನು ಹೇಳೋದಿಷ್ಟೇ ಮಗ, ಇವತ್ತು ಅವರು ಹಾಗೆ ಇವ್ರು ಹೀಗೆ, ಅವ್ರು ಹಂಗಾದ್ರು ಇವ್ರು ಹಿಂಗಾದ್ರು ಇದ್ರ ಬಗ್ಗೆ ಯೋಚನೆ ಬಿಟ್ಟು ನೀನಾದ್ ಮಗ. ನಿನ್ನ ಬಗ್ಗೆ ನೀನ್ ಥಿಂಕ್ ಮಾಡ ಮಗ. ನಾನೇನಾಗ್ಬೇಕು, ನಾನು ಹೆಂಗಿರ್ಬೇಕು, ನಾನು ಯಾವ ತರ ಹೆಸರು ಮಾಡಬೇಕು, ನಾನು ಯಾವ ತರ ದುಡ್ಡು ಮಾಡಬೇಕು ಯೋಚನೆ ಮಾಡು ಮಗ. ಒಳ್ಳೆ ದಾರಿಲಿ ಹೋದ್ರೆ ಕೊನೆ ತಕ ಇರ್ತೀಯ ಮಗ, ಕೆಟ್ಟ ದಾರಿಲಿ ಹೋದ್ರೆ ಅರ್ಧಕ್ಕೆ ಬಿದ್ದೋಯ್ತಾರೆ ಅಷ್ಟೇ ಮಗ. ಲೈಫ್ ಇಸ್ ಸಿಂಪಲ್ ಆಫ್ ಲೈಫ್ ಮಗ. ಅರ್ಥ ಆಯ್ತಾ ಮಗ? ಅರ್ಥ ಆಯ್ತಾ? ಇಂಗ್ಲಿಷ್ ಗೊತ್ತಾ ಮಗ? ಗೊತ್ತಿಲ್ಲ. ವಾಟ್ ಆರ್ ಯು ಡೂಯಿಂಗ್? ಹಂಗಂದ್ರೆ- ಹೌ ಆರ್ ಯು? ಹಂಗಂದ್ರೆ Who is this? How is this? Add your lunch, add your coffee, add your tiffin. ಅಯ್ಯೋ That's all. ಸಾಕು, ನಮ್ಗೆ ಇಂಗ್ಲಿಷ್ ಬರಕಿಲ್ಲ. Yeah, I will tell you English, okay? ENG, ING. What is English? Mother English, father English, son English, daughter English. That's all English, okay? ನಂಗೊಂದೇ ಒಂದು ಗೊತ್ತು, ಏನ್ ಗೊತ್ತು? ಸನ್ ಇಂಗ್ಲಿಷ್. ಸನ್ ಇಂಗ್ಲಿಷ್. ವಾವ್ ವಾವ್. ಮಗ ಇಂಗ್ಲಿಷ್ ಎಲ್ಲ ಬೇಡ ಮಗ, ಕನ್ನಡದಲ್ಲೇ ಮಾತಾಡೋಣ ಮಗ. ಯಾಕಂದ್ರೆ ನಮ್ಗಿರೋದು ಕನ್ನಡದ ಪ್ರೇಕ್ಷಕರು ಮಗ. ಮಗ ಮಗ ಏನಾಗ್ತಿದೆ ಮಗ ರಾಜ್ಯದಲ್ಲಿ? ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಅಷ್ಟೇ ಮಗ. ಗೊತ್ತಿದ್ದು ಗೊತ್ತಾದ್ರೆ ಗೊತ್ತಾಗಿದ್ದು ಗೊತ್ತಾಗಲ್ಲ. ಗೊತ್ತಿದ್ದು ಯಾವತ್ತು ಗೊತ್ತಾಗ್ಬಾರ್ದು, ಗೊತ್ತಿಲ್ದಿದ್ದು ಯಾವತ್ತು ಗೊತ್ತಾಗ್ಬಾರ್ದು. ಗೊತ್ತಿದ್ದು ಗೊತ್ತಾದ್ರೆ ಗೊತ್ತಾಗಿಲ್ದಿದ್ದು ಗೊತ್ತಾದ್ರೆ ಗೊತ್ತಾಗಿದ್ದು ಗೊತ್ತಾಗಲ್ಲ ಮಗ. ಅಷ್ಟೇ ಮಗ ಲೈಫು. ಅಲ್ಲ ಮಗ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಮಗ. ಮಗ ಬಾ ಮಗ ಇಲ್ಲಿ, ನೀನೇ ಬಾ ಮಗ. ಮಗ ಸೇಮ್ ಹಿಂಗೆ ಇದ್ರು ಮಗ, ಹಿಡ್ಕೊಂಡು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಎದೋಳ ಮಗ, ಹಿಡ್ಕೊಂತಿದ್ರು. ಆದ್ರೆ ಅವರು ಮಗ ಮಗ ಈ ಸೀನ್ ಎಲ್ಲೋ ನೋಡಿದೆ ಮಗ. ಅದ್ ಯಾರು ಗೊತ್ತಾ ಮಗ? ಗೊತ್ತಿಲ್ಲ. ಮಗ ಈಗ ಮೈ ಮೇಲೆ ಬರುತ್ತೆ ನೋಡು ಮಗ, ಅಂತವ್ರಿಗೆ ಬುದ್ಧಿ ಹೇಳಕ್ಕಂತಾನೆ ಈಗ ನನ್ನ ಮೈ ಮೇಲೆ ಯಾರೋ ಬರ್ತಾರೆ ನೋಡು ಮಗ. ಬರಲ್ಲ ಮಗ? ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. Hey, tell me, come on. ಸರ್ ನೀವ್ಯಾರು ಸರ್? ನನ್ನೇ ಯಾರು ಅಂತ ಕೇಳುವಷ್ಟು ತಾಕತ್ತ ನಿನಗೆ, ತಮ್ಮ ನಿನಗೆ? ಜಗತ್ತಿಗೆ ಕಾಣೋದು 3 ಸಿಂಹಗಳು, ನ್ಯಾಯ, ನೀತಿ, ಧರ್ಮಕ್ಕೆ ಪ್ರತಿರೂಪವಾದ್ರೆ ಕಾಣದೇ ಇರೋ 4ನೇ ಸಿಂಹನೇ ಕಣೋ ಈ ಅಗ್ನಿ UPS. ಅಮ್ಮ ಏನಾಗ್ತಾ ಇದೆ ರಾಜ್ಯದಲ್ಲಿ, ಏನಾಗ್ತಾ ಇದೆ? ಅವ್ರ ಮೇಲೆ ಇವ್ರ ಪ್ರತಿಭಟನೆ, ಇವ್ರ ಮೇಲೆ ಅವ್ರ ಪ್ರತಿಭಟನೆ. ಜನರನ್ನ ನೋಡೋರು ಯಾರು, ಕಾಯೋರು ಯಾರು? ಗೊತ್ತಾಯ್ತಲ್ಲ ಮಗ? ಅರ್ಥ ಆಯ್ತಲ್ಲ ಮಗ? ಮಗ ಪ್ರತಿ ಒಂದು ವಿಷಯಕ್ಕೂ, ಪ್ರತಿ ಒಂದು ಸಂಗತಿಗೂ ಒಂದು ಅರ್ಥ ಇರುತ್ತೆ ಮಗ. ಅರ್ಥ ಮಾಡ್ಕೊಂಡ್ರೆ ಅರ್ಥಕ್ಕೆ ಒಂದು ಅರ್ಥ ಸಿಗುತ್ತೆ ಮಗ. ಇಲ್ಲ ಅಂದ್ರೆ ಅರ್ಥವಾಗಿ ಅನರ್ಥವಾಗಿ ಅಪಾರ್ಥ ಆಗುತ್ತೆ ಮಗ. ಅರ್ಥ ಆಯ್ತಾ ಮಗ? ಅರ್ಥ ಆಯ್ತಾ ಆಂಟಿ? ಆಂಟಿ ಬಹಳ ತುಂಟಿ. ಹೇಳು ಮಗ, ಏನಾದ್ರೂ ಇದ್ರೆ ಕೇಳು ಮಗ, ಹೇಳ್ತೀನಿ. ಸರ್ ನಿಮ್ಮ ರಾಜೀನಾಮೆ ಕೊಡ್ತಾರಂತೆ, ಬಂಡೆ CM ಆಗ್ತಾರಂತೆ. ಇದೇನ್ ಸರ್ ಇದೆಲ್ಲ ಕಲಬೆಗಳು? ಮಗ ಅವರು ಹಂಗಾಗ್ತಾರೆ, ಇವರು ಹಿಂಗಾಗ್ತಾರೆ, ಅವರು ಹಿಂಗಾಗ್ಬಿಟ್ರು, ಇವ್ರು ಹಿಂಗಾಗ್ಬಿಟ್ರು ಅಂತಾನೆ ಹೇಳ್ತಿದ್ಯಲ್ಲ ಮಗ. ನೀನೇನಾದೆ ಮಗ? ನಾನ್ ಕುಡಿತಾ ಇರೋದಕ್ಕೆ ತಲೆ ಈ ಸರ್ಕಾರಕ್ಕೆ ದುಡ್ಡು ಬರ್ತಾ ಇರೋದು, ನಿಮ್ಮಂತ ಲೇಡೀಸ್ ಅವ್ರಿಗೆ 2,000 ತಿಂಗಳಿಗೆ ಎಣಿಸ್ತಾ ಇರೋದು ಗೊತ್ತು ತಾನೇ? ಇಷ್ಟೊಂದಾಗ ನೆಟ್ಟಿಗೆ ಮಾತಾಡ್ತಿದೆ, ಹಂಗೆ ಮಾತಾಡು. ಅವನು ಏನು ಕುಡಿದ ನನಗೆ ಗೊತ್ತಾ? ಬೆಂಕಿ ಹೋಟ್ರಿಗೆ ಹೋಗ್ಬಿಟ್ಟು ಈ ರಸಮ್ ಅಂತ ಹೇಳ್ಬಿಟ್ಟು ಈ ಕೈ ತೊಳೆದು ನೀರು ಇರುತ್ತಲ್ಲ ಅದನ್ನ ಕುಡಿದು ಟೈಟ್ ಆಗ ಮಗ. ಸ್ಮೆಲ್ ಗೊತ್ತಾಗುತ್ತೆ ಮಗ. ಎಂತೆಂಥ ಬ್ರ್ಯಾಂಡ್ ನ ದೂರದಿಂದ ನೋಡಿದೀನಿ ಮಗ.
ಮಗ ನಾನು ಹೇಳೋದಿಷ್ಟೇ ಮಗ, ಬದುಕು ಎಂಬ ಬಂಡಿಯಲ್ಲಿ ಬದುಕಿ ಬಾಳುವ ಬಹಳಷ್ಟು ಬದುಕಿಗೆ ಬದುಕಿನ ಅರ್ಥ ತಿಳಿಯದ ಬದುಕಿನೊಡನೆ ತಿಳಿಯದೆ ಬದುಕುವುದೇ ಬದುಕಿನ ಅನಿವಾರ್ಯಗಳ ಭಂಡಾರವೇ ಬದುಕು ಮಗ. ಈ ಬದುಕನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಸಾಯ ಗಂಟೆ ಬದುಕ್ತಾರೆ ಮಗ, ಇಲ್ಲ ಮಧ್ಯದಲ್ಲೇ ಏನು ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಕೋಬೇಕಂಟಿ, ಇಲ್ಲ ಅಂದ್ರೆ ಅನರ್ಥ ಆಗುತ್ತೆ, ಇಲ್ಲ ಅಂದ್ರೆ ಅಪಾರ್ಥ ಆಗುತ್ತೆ. ಅರ್ಥ ಆಯ್ತಾ? ಅಯ್ಯಯ್ಯೋ, ನಾ ಕುಡ್ದಿದ್ದೆಲ್ಲ ಇಳ್ದೋಯ್ತಲ್ಲಪ್ಪ. ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರು ಅರ್ಥ ಮಾಡ್ಕೋಬೇಕಷ್ಟೇ. ಕಳ್ಗಚ್ಚು ಮಗ ಕಲ್ಗಚ್ಚು. ಅದೇ ಕೈ ತೊಳೆದಿದ್ದು ಮಗ ಇವತ್ತು ಯಾಕೆ ಪಳಪಳ ಅಂತ ಹೊಳಿತಿದ್ಯಾ ಮಗ? ಅಣ್ಣ, ಬೆಳಿಗ್ಗೆ ಬಂದ ತಕ್ಷಣ ಸ್ಟುಡಿಯೋದಲ್ಲಿ ಬ್ಲ್ಯಾಕ್ ಕಾಫಿ ಕೊಟ್ರು, ಕುಡ್ದೆ, ಅದಕ್ಕೆ ಪಳಪಳ ಅಂತ ಹೊಳಿತಾ ಇದ್ದೀನಿ. ನೆಕ್ಸ್ಟ್ ಬಂದಾಗ ಯೆಲ್ಲೋ ಕಲರ್ ಕಾಫಿ ಕುಡಿಬೇಡ ಮಗ. ಯಾಕಣ್ಣ? ಯಾಕಂದ್ರೆ ನೆಕ್ಸ್ಟ್ ಬಂದಾಗ ಯೆಲ್ಲೋ ತರ ಕಾಣ್ತೀಯ ಮಗ. ಅರ್ಥ ಆಯ್ತಾ ಮಗ? ಆಂಟಿ, ನಿಮ್ಗೆ ಯಾವ ಅಡುಗೆ ಮಾಡಕ್ ಬರುತ್ತೆ ಆಂಟಿ? ನನಗೆ ಬಿರಿಯಾನಿ ಬರುತ್ತೆ, ಬಿಸಿಬೇಳೆ ಬಾತ್ ಬರುತ್ತೆ, ಅನ್ನ ಸಾಂಬಾರ್ ಬರುತ್ತೆ, ಮೊಸರನ್ನ ಬರುತ್ತೆ. ಬರುತ್ತಾ? ರವೆ ಹಾಕಿ ಉಪ್ಪಿಟ್ಟು ಮಾಡಕ್ ಬರುತ್ತಾ? ಮಾಡ್ತೀನಿ, ಅದು ಯಾರು ತಿನ್ನಲ್ಲ. ಯಾಕೆ? ಕಾಂಕ್ರೀಟ್ ಸರ್. ಇವನ್ಗೊಂದ್ ಕೆಲ್ಸ ಮಾಡು, ರವೆ ಹಾಕಿ ಮೊಸರನ್ನ ಮಾಡು, ಅದನ್ನ ತಿಂದ್ರೆ ಬಹಳ ಚೆನ್ನಾಗಿರುತ್ತೆ ಮಗ. ಒಂದ್ಸರಿ ಟ್ರೈ ಮಾಡ್ ಮಗ, ಅಲ್ಲಣ್ಣ, ರವೆಗೆ ಮೊಸರ ಕಲ್ಸ್ಬಿಟ್ರೆ ಕಾಂಕ್ರೀಟ್ ಆಗಲ್ವಾ? ಮಗ ಕಾಂಕ್ರೀಟ್ ಇಂದಾನೆ ಮನೆ ಕಟ್ಟಕ್ ಆಗದ ಮಗ. ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ ಮಗ, ಯಾರಾದ್ರೂ ನಿಂಗೆ ಕಲ್ಲಲ್ಲಿ ಹೊಡೆದ್ರೆ ನಾವು ಕಲ್ಲಲ್ಲಿ ಹೊಡಿಬೇಕಾ? ಬೇಡ ಮಗ, ಆ ಕಲ್ಲನ್ನೆಲ್ಲ ಗುಡ್ಡ ಹಾಕೊಂಡು ಪಾಯ ಹಾಕಿ ಆ ಕಲ್ಲಲ್ಲೇ ಮನೆ ಕಟ್ಬಿಡು ಮಗ. ಅಣ್ಣ, ಎಲ್ಲಿಂತಣ್ಣ ನೀನ್ ಇಷ್ಟ ದಿನ? ನಂಗೆ ಐಡಿಯಾನೇ ಬಂದಿಲ್ಲ. ಈ ಪ್ರೋಗ್ರಾಮ್ ಅಲ್ಲಿ 112ನೇ ಸರಿ ಡೈಲಾಗ್ ಹೊಡಿತೀನಿ ಮಗ. ಇವತ್ತು ಇಟ್ಟೆ ವೀಡುಪೋತೆ ವಾಡುಪೋತೆ ವೀಡು, ಅಮ್ಮ ಮಗ ಯಾರೇ ಬಂದ್ರು ಈ ಚಿಕ್ಕಬಳ್ಳಾಪುರ ಮಗ ತಗ್ಗದೇ ಇಲ್ಲ. ಅರ್ಥ ಆಯ್ತಾ? ನೀನು 12ನೇ ಕಲ್ಲು ಕಣ್ಣು ಅಷ್ಟೇ. ಮಗ ಬಾ ಮಗ ಇಲ್ಲಿ, ಬಾ ಮಗ, ಬಾರೋ ಬಾ ಮಗ ಇಲ್ಲಿ. ಏನ್ ಮಗ ಹೆಸರು ನಿಂದು? ಬಾರ ಮಗ ಇಲ್ಲಿ. ನೋಡು ಮಗ, ಅವ್ರನ್ನ ಬೆಳೆಸ್ಬೇಕು ಇವ್ರನ್ನ ಬೆಳೆಸ್ಬೇಕು ಅನ್ನೋದಲ್ಲ ಮಗ. ಇವತ್ತು ಜನರಿಂದ ಬಂದವ್ರೆ ಜನರನ್ನ ದುಡ್ಡು ಕೇಳ್ತಾವ್ರೆ ಮಗ. ಹಂಗಂತೀಯ ಅಣ್ಣ? ಮಗ ಅದು ತಪ್ಪಲ್ವಾ? ಏನು ಮಾಡಕ್ಕಾಗಲ್ಲ ಮಗ. ಕೆಲವರು ದುಡ್ಡು ಕೊಟ್ಟು ದೊಡ್ಡರಾಗ್ತಾರೆ, ಕೆಲವರು ದೊಡ್ಡರಾದ್ಮೇಲೆ ದುಡ್ಡು ಕೇಳ್ತಾರೆ ಅಷ್ಟೇ ಮಗ. ಮಗ ಒಂದು ಹಾಡು ಹೇಳು ಮಗ. ಡ್ರೈವರ ಅದು ಹೋಗ್ ಮಗ. 2 ವರ್ಷದಿಂದ ಇದೇ ಹಾಡು ಹೇಳ್ತಾ ಇದ್ಯಾ? 2 ವರ್ಷದಿಂದ ಇದೇ ಹಾಡು ಹೇಳ್ತಾ ಇದ್ಯಾ? ಬೇರೆ ಆಡ್ಬೇಕು ಮಗ. ಮಗ ನಾವ್ ಇವತ್ತು ಎಲ್ಲಿದೀವಿ ಮಗ? ಅಣ್ಣ ಗೊತ್ತಾಗಿಲ್ಲ ಅಣ್ಣ, ಮರ್ತೋಗ್ಬಿಟ್ಟಿದೀನಿ. ಯಾಕಿದೀವಿ ಮಗ? ಗೊತ್ತಿಲ್ಲ ಅಣ್ಣ, ಮರ್ತೋಗ್ಬಿಟ್ಟಿದೀನಿ. ಮಗ ದೊಡ್ಡವ್ರು ಏನಂತ ಹೇಳಿದಾರೆ ಮಗ? ಗೊತ್ತಿಲ್ಲ ಅಣ್ಣ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಬೇಕು ಮಗ. ಹಂಗಂತೇಳಿ ಹಾಸಿಗೆನ ದೊಡ್ಡದು ಮಾಡ್ಕೊಂಡ್ರೆ ಬೇರೆ ಆಗುತ್ತೆ ಮಗ. ಇಷ್ಟ ತನಕ ಸುಸ್ತಾಗಿ ಏನೇನೋ ಹೇಳಿದೀನಿ ಮಗ, ಸಕ್ಕತ್ತಾಗಿ ಹೇಳಿದೀನಿ ಮಗ, ಸೂಪರ್ ಆಗಿ ಹೇಳಿದೀನಿ ಮಗ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ವಾವ್ ವಾವ್, ಆ ತರನೇ ಹೇಳಿದೀನಿ ಮಗ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ಉದ್ಧಾರ ಮಗ, ಇಲ್ಲ ಅಂದ್ರೆ ಬರ್ತೀನಿ ಮಗ. ಅಣ್ಣ ಅಣ್ಣ ಅಣ್ಣ, ಲಾಸ್ಟ್ ಅಲ್ಲಿ ಒಂದು 10 ಪದ ಹೇಳಿದಲ್ಲ, ಗೊತ್ತಾಗ್ಲಿಲ್ವಲ್ಲ ಅಣ್ಣ? ಅಯ್ಯೋ ಹುಚ್ಚಿಡಿತಿದೆ. ಅವ್ರು ಯಾರು? ಅವ್ರು ಯಾಕೆ ಇಷ್ಟೊಂದು ಮಾತಾಡಿದ್ರು? ಇಷ್ಟಕ್ಕೂ ನಾನು ಯಾರು? ನೀನ್ ಯಾರು? ಅಯ್ಯಯ್ಯೋ, ನಮ್ಮ ಅತ್ತೆಗೆ ತಲೆ ಕೆಟ್ಟೋಗಿದೆ. ನೀವ್ಯಾರು ತಲೆ ಕೆಡ್ಸ್ಕೊಬೇಡಿ, ಇದು ಮಾಡಿದ್ದು ಬರೀ ಆಸೆಗಾಗಿ. ನಮ್ಮ ಅತ್ತೆ ಕರ್ಕೊಂಡು ಹೋಗ್ಬೇಕು, ನಾನು ಹೋಗ್ತೀನಿ. ಗಿಲಿ ಗಿಲಿ ಲೈಫ್ ಆಗಿತ್ತ ಗಿಲಿ ಗಿಲಿ